ಬಂದವರ ಕುರಿತಾಗಿ ಸದಾ ಸರ್ವದ ಅವರು ನಂಬಿರುವ ಸಿದ್ಧಾಂತ ತತ್ವ ಸತ್ವದ ಕುರಿತು ಬೆಳಕು ಚೆಲ್ಲುವಂತಹ ಕೃತಿ ನಾವು ಕಂಡ ಸಿದ್ದರಾಮಯ್ಯ. ಈ ಲಭ್ಯವಿದೆ 490 ರೂಪಾಯಿಗಳ ಮುಖಬೆಲೆಯ ಕೃತಿ. ಇದು ನಾವು ಕಂಡ ಸಿದ್ದರಾಮಯ್ಯ ತತ್ವ ಸತ್ವದ ಸಂಗಮ. ಕಾರ್ಯಕರ್ತರ ಸಮಾವೇಶದಲ್ಲಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಸಚಿವರಾದಂಥ ಹಾಗೂ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದ ಉಸ್ತುವಾರಿಗಳು ಆದಂಥ ಶ್ರೀ ಕೆ ವೆಂಕಟೇಶ್ ಅವರೇ, ಎಲ್ಲ ಶಾಸಕ ಮಿತ್ರರೇ, ಮಾಜಿ ಶಾಸಕರುಗಳೇ, ಮೈಸೂರು ನಗರ ಜಿಲ್ಲೆಯ ಅಧ್ಯಕ್ಷರಾದಂಥ ಶ್ರೀ ಮೂರ್ತಿಯವರೇ, ಮೈಸೂರು ಗ್ರಾಮಾಂತರ ಜಿಲ್ಲೆ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಶ್ರೀ ವಿಜಯಕುಮಾರ್ ಅವರೇ, ಇಲ್ಲಿ ನೆರೆದಿರ್ತಕ್ಕಂಥ ನರಸಿಂಹರಾಜ ಕ್ಷೇತ್ರ, ಚಾಮರಾಜ ಕ್ಷೇತ್ರ, ಕೃಷ್ಣರಾಜ ಕ್ಷೇತ್ರ ಹಾಗೂ ಚಾಮುಂಡೇಶ್ವರಿ ಕ್ಷೇತ್ರದ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಮುಖಂಡರುಗಳೇ, ತಾಯಂದಿರೇ, ಇತರ ಎಲ್ಲ ಸ್ನೇಹಿತರೇ, ಮಾಧ್ಯಮದ ಎಲ್ಲ ಗೆಳೆಯರು, ಇವತ್ತು ನರಸಿಂಹರಾಜ ಕ್ಷೇತ್ರದ ಶಾಸಕರು ಹಾಗೂ ಮಾಜಿ ಮಂತ್ರಿಗಳಾದಂಥ ಶ್ರೀ ತನ್ವೀರ್ ಸೇಠ್ ಅವರು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳಿ ಅವರಿಗೆ ಶುಭವಾಗಲಿ ಅಂತ ಹೇಳಿ ಆರೈಸುತ್ತೇವೆ. ನಮ್ಮ ನಗರ ಮತ್ತು ಮೈಸೂರು ವಿಭಾಗಕ್ಕೆ ಕಾರ್ಯಾಧ್ಯಕ್ಷ ಸ್ಥಾನ ಸಿಕ್ಕಿರ್ತಕ್ಕಂಥದ್ದು, ಅದರಲ್ಲೂ ಅಲ್ಪಸಂಖ್ಯಾತರಿಗೆ ಸಿಕ್ಕಿರ್ತಕ್ಕಂಥದ್ದು ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ಇದು ಒಳ್ಳೆಯ ಬೆಳವಣಿಗೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನನಗೆ ವಿಶ್ವಾಸ ಇದೆ, ತನ್ವೀರ್ ಸೇಠ್ ಅವರು ಈ ಭಾಗದಲ್ಲಿ ಪಕ್ಷವನ್ನ ಬಲಯುತವಾಗಿ
ಯಶಸ್ವಿಯಾಗಿ ಸಂಘಟನೆ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ನನಗಿದೆ. ಅದನ್ನ ಯಶಸ್ವಿಯಾಗಿ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ. ಇದೇ ಸಂದರ್ಭದಲ್ಲಿ ಮಾಜಿ ಮಂತ್ರಿಗಳಾದಂಥ ಕೋಟೆ ಶಿವಣ್ಣವರು, ಅವರು ಎಂ ಶಿವಣ್ಣ ಅಂತ ಇದ್ರು ಕೂಡ ಕೋಟೆ ಶಿವಣ್ಣ ಅಂತೇನೆ ಕರೆಯೋದು. ಎಂ ಶಿವಣ್ಣವರು ಮತ್ತೆ ಮರಳಿ ಕಾಂಗ್ರೆಸ್ಸಿಗೆ ಬಂದಿದ್ದಾರೆ. ನಾನು ವಿಧಾನಸಭಾ ಚುನಾವಣೆಗಿಂತ ಒಮ್ಮೆ ಮಾತಾಡಿದ್ದೆ ಅವರ ಜೊತೆಯಲ್ಲಿ. ನಿನಗೆ ಸರಿಯಾದಂತ ಜಾಗ ಕಾಂಗ್ರೆಸ್ ಪಕ್ಷ. ಯಾಕೆಂತಂದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ ಜಾತ್ಯತೀತ ತತ್ವದಲ್ಲಿ, ಸಾಮಾಜಿಕ ನ್ಯಾಯದಲ್ಲಿ, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ, ಸಂವಿಧಾನದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥ ಪಕ್ಷ. ಆದ್ರಿಂದ ನೀನೊಬ್ಬ ದಲಿತ ನಾಯಕನಾಗಿ ಕೋಮುವಾದಿ ಪಕ್ಷದಲ್ಲಿರ್ತಕ್ಕಂಥದ್ದು ಒಳ್ಳೆಯದಲ್ಲ. ಅದು ಸಮಾಜದ ದೃಷ್ಟಿಯಿಂದ ನೀನು ಅಲ್ಲಿ ಇರಬಾರ್ದು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೆ. ಬಹುಶಃ ಅವರಿಗೆ ಈಗ ಅರಿವಾಗಿರ್ಬೇಕು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಭಾರತೀಯ ಜನತಾ ಪಕ್ಷ ಒಂದು ಕೋಮುವಾದಿ ಪಕ್ಷ. ಕೆಲವರು ಈ ನಮ್ಮ ಸಾಮಾಜಿಕ ವ್ಯವಸ್ಥೆಯಿಂದ ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥವ್ರು, ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂಥವ್ರು, ಶೋಷಣೆಗೆ ಒಳಪಟ್ಟಿರ್ತಕ್ಕಂಥವ್ರು ಯಾರು ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಹೋಗಬಾರ್ದು. ಯಾಕಂತಂದ್ರೆ ನೀವು ಅದರ ಇತಿಹಾಸವನ್ನು ನೋಡ್ಬೇಕು. ಭಾರತೀಯ ಜನತಾ ಪಕ್ಷದ ಇತಿಹಾಸವನ್ನು ನೋಡ್ಬೇಕು. ನಿಮ್ಗೆ ಇತಿಹಾಸವನ್ನು ನೋಡಿದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಭಾರತೀಯ ಜನತಾ ಪಕ್ಷ ಮನುಸ್ಮೃತಿನಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥ ಪಕ್ಷ. ಮನುಸ್ಮೃತಿ ಅಂತಂದ್ರೆ ಜಾತಿ ವ್ಯವಸ್ಥೆಯನ್ನ ಪೋಷಿಸ್ತಕ್ಕಂಥ ಪಕ್ಷ. ಅದಕ್ಕೆ ನಾವು ಅದನ್ನ ಮನುವಾದಿಗಳು ಅಂತ ಕರೆಯುತ್ತೇವೆ. ಭಾರತೀಯ ಜನತಾ ಪಕ್ಷವನ್ನ ಮನುವಾದಿಗಳು ಅಂತ ಕರಿತೀವಿ. ಇವತ್ತು ಸಮಾಜದಲ್ಲಿ ಅಸಮಾನತೆ ನಿರ್ಮಾಣ ಆಗಿದೆ. ಸಾಮಾಜಿಕ ಅಸಮಾನತೆ, ಆರ್ಥಿಕ ಅಸಮಾನತೆ ಇದು ನಿರ್ಮಾಣ ಆಗಿದ್ರೆ ಜಾತಿ ವ್ಯವಸ್ಥೆಯಿಂದ ಆಗಿರ್ತಕ್ಕಂಥದ್ದು ಅನ್ನೋದನ್ನು ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕು. ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಈ ಸಮಾಜದಲ್ಲಿ ಶೂದ್ರರು, ದಲಿತರು, ಮಹಿಳೆಯರು ಅಕ್ಷರ ಸಂಸ್ಕೃತಿಯಿಂದ ವಂಚಿತರ. ಸ್ವಾತಂತ್ರ್ಯ ಬಂದ ಮೇಲೆ, ಸಂವಿಧಾನ ಜಾರಿಗೆ ಬಂದ ಮೇಲೆ ಎಲ್ಲರಿಗೂ ಕೂಡ ಶೂದ್ರರಿಗೆ, ದಲಿತರಿಗೆ, ಮಹಿಳೆಯರಿಗೆ ಅವಕಾಶಗಳು ಸಿಕ್ಕಿರ್ತಕ್ಕಂಥದ್ದು. ಇವತ್ತು ನಮ್ಮ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿ ಕೊಟ್ಟಿರ್ತಕ್ಕಂಥ ಸಂವಿಧಾನ, ಈ ಸಂವಿಧಾನ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಡ್ತದೆ. ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳ್ತದೆ. ಶೋಷಣೆ ರಹಿತವಾದಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳ್ತದೆ. ಎಲ್ಲರಿಗೂ ನ್ಯಾಯ ಸಿಕ್ಕಬೇಕು ಅಂತ ಹೇಳ್ತದೆ. ಇದೇ ಸಂವಿಧಾನ ಹೇಳ್ತಕ್ಕಂಥದ್ದು. ಇದರಲ್ಲಿ ಬದ್ಧತೆಯನ್ನು ಇಟ್ಕೊಂಡಿರ್ತಕ್ಕಂಥ ಯಾವುದಾದ್ರೂ ರಾಜಕೀಯ ಪಕ್ಷ ಇದ್ರೆ
ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ತಿಳ್ಕೊಬೇಕಾಗ್ತದೆ. ಕಾಂಗ್ರೆಸ್ ಪಕ್ಷ ಮಾತ್ರ. ನೀವು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ನೀವು ಜ್ಞಾಪಕ ಇಟ್ಕೋಬೇಕು. ಯಾರಿಗೆ ಇತಿಹಾಸ ಗೊತ್ತಿಲ್ಲ ಅವ್ರು ಯಾರು ಕೂಡ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ಇತಿಹಾಸ ಗೊತ್ತಿದೆ ಅವ್ರು ಮಾತ್ರ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಈ ದೇಶದ ಇತಿಹಾಸವನ್ನ ನಾವು ತಿಳ್ಕೋಬೇಕಾಗ್ತದೆ, ಅರ್ಥ ಮಾಡ್ಕೋಬೇಕಾಗ್ತದೆ. ಜೊತೆಗೆ ಸಂವಿಧಾನವನ್ನ ಅರ್ಥ ಮಾಡ್ಕೋಬೇಕು. ಇವತ್ತು ಈ ಸಭೆ ಪ್ರಾರಂಭ ಆದ ಹೆಣ್ಣುಮಕ್ಕಳು ಸಂವಿಧಾನದ ಪೀಠಿಕೆಯನ್ನ ಓದುದು. ನಾವೆಲ್ಲರೂ ಕೂಡ ಆ ಪೀಠಿಕೆಯನ್ನ ಮತ್ತೆ ನಾವು ಹೇಳಲಿಕ್ಕೆ ಪ್ರಾರಂಭ ಮಾಡೋದು. ಸಂವಿಧಾನದ ಪೀಠಿಕೆಯಲ್ಲಿ ಏನ್ ಹೇಳ್ತದೆ? ಎಲ್ಲರಿಗೂ ಸಮಾನ ಅವಕಾಶ, ಎಲ್ರಿಗೂ ಈ ದೇಶದ ಸಂಪತ್ತು ಅಧಿಕಾರ ಎಲ್ಲರಿಗೂ ಸಮವಾಗಿ ಹಂಚಿಕೆ ಆಗಬೇಕು. ಅದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಇದಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದೇ ಭಾರತೀಯ ಜನತಾ ಪಕ್ಷ. ಇವತ್ತು ನೋಡಿ, ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿ ಆದ್ಮೇಲೆ 10 ವರ್ಷಗಳ ನಂತರ ಅಂಬಾನಿ ಆಗ್ಬೋದು, ಅದಾನಿ ಆಗ್ಬೋದು, ಬೇರೆ ಯಾರೇ ಕಾರ್ಪೊರೇಟ್ ಬಾಡಿಗಳಾಗ್ಬೋದು, ಅವರ ಆಸ್ತಿಗಳೆಲ್ಲ ಎಷ್ಟು ಹೆಚ್ಚಾಗಿದೆ? ಯಾಕೆ ಅವರ ಆಸ್ತಿಗಳೆಲ್ಲ ಹೆಚ್ಚಾಗಾಯ್ತು? ಇದನ್ನ ನೀವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ. ಬಡವರು ಉದ್ಧಾರ ಆಗಿದಾರ? ನರೇಂದ್ರ ಮೋದಿ ಅವರ ಕಾಲದಲ್ಲಿ 10 ವರ್ಷ ಪ್ರಧಾನಮಂತ್ರಿಯಾಗಿ ಬಡವರ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಿದೆಯಾ? ನಿರುದ್ಯೋಗ ಬಗೆಹರಿದಿದೆಯಾ? ಬಡವರ ಕಷ್ಟ ನಿವಾರಣೆ ಆಗಿದೆಯಾ? ರೈತರ ಕಷ್ಟ ನಿವಾರಣೆ ಆಗಿದೆಯಾ? ಮಹಿಳೆಯರು ಪಡ್ತಕ್ಕಂಥ ತೊಂದರೆಗಳು ನಿವಾರಣೆ ಆಗಿದೆವಾ? ಇಲ್ಲ. ನಿಮ್ಗೆ ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ, ನರೇಂದ್ರ ಮೋದಿ ಅವರು ಹೇಳಿದ್ರು, ಏಯ್ ಬರ ಈ ಕಡೆಗೆ, ಏಯ್ ಬರ ಈ ಕಡೆಗೆ. ನರೇಂದ್ರ ಮೋದಿ ಅವರು ಹೇಳಿದ್ರು, अच्छे दिन आएगा, अच्छे दिन आएगा. ಮತ್ತು ನರೇಂದ್ರ ಮೋದಿ ಅವರು ಬಂದ ಮೇಲೆ ಬೆಲೆ ಏರಿಕೆ ಏನಾದ್ರು ಕಡಿಮೆ ಆಗಿದೆಯಾ? ನಿಮಗೆ ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ, ಮಹಿಳೆಯರು ಉಪಯೋಗಿಸ್ತಕ್ಕಂಥ ಅಡಿಗೆ ಅನಿಲ 440 ರೂಪಾಯಿ, 440 ರೂಪಾಯಿ. ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದಾಗ ಒಂದು ಸಿಲಿಂಡರ್ ಬೆಲೆ 440 ರೂಪಾಯಿ. ಎಷ್ಟು ರೂಪಾಯಿ? ಎಷ್ಟು ರೂಪಾಯಿ ಒಂದು ಸಿಲಿಂಡರ್ ಬೆಲೆ? ₹1,100 ರೂಪಾಯಿ. ನರೇಂದ್ರ ಮೋದಿಜಿ 440 ರೂಪಾಯಿ ಇದ್ದದ್ದು ₹1,100 ರೂಪಾಯಿ ಆಗಿದೆಯಲ್ಲ, ಇದೇನ ಅಚ್ಚೇ ದಿನ ಅಂತ ಕರೆಯೋದು? ಇದೇನ ಅಚ್ಚೇ ದಿನ ಅಂತ ಕರೆಯೋದು? ಹೇಳಿ ನೀವೇ. ಬಿಜೆಪಿ ವೋಟ್ ಕೊಡ್ಬೇಕಾ? ಮಹಿಳೆಯರು ವೋಟ್ ಕೊಡ್ಬೇಕಾ? ಕೊಡಬಾರ್ದು. ಅಚ್ಚೇ ದಿನ ಆಯೇಗ, ಅಚ್ಚೇ ದಿನ ಆಯೇಗ. ಎಲ್ರಿ ನರೇಂದ್ರ ಮೋದಿಗೆ ಇವತ್ತು ಪೆಟ್ರೋಲ್ ಬೆಲೆ ಏನಾಗಿದೆ? ಡೀಸೆಲ್ ಬೆಲೆ ಏನಾಗಿದೆ? ಗೊಬ್ಬರದ ಬೆಲೆ ಏನಾಗಿದೆ?
अच्छे दिन आएगा, अच्छे दिन आएगा ಬಂತ. ಡಾಲರ್ಸ್ ಬೆಲೆ ಕಡಿಮೆ ಆಗ್ಬಿಡ್ತದೆ. ಹೆಚ್ಚಾಗಿದೆ ಕಡಿಮೆ ಆಗಿದೆ? ಈಗ ಹೆಚ್ಚಾಗಿದೆ. ಯಾಕೆ ನರೇಂದ್ರ ಮೋದಿ ಅವರು ಸುಳ್ಳು ಹೇಳಿದ್ರೆ ಈ ದೇಶದ ಜನರಿಗೆ? ಡಾಲರ್ಸ್ ಬೆಲೆ ಕಡಿಮೆ ಮಾಡ್ಬಿಡ್ತೀವಿ. ಮಾಡಿದ್ರ? ಮಾಡಲಿಲ್ಲ. ಉತ್ತರ ಇಲ್ಲ. ನರೇಂದ್ರ ಮೋದಿ ಅವರು ಒಂದು ದಿನ ಅವರ ಮನ್ ಕಿ ಬಾತ್ ಇರಬಹುದು ಅಥವಾ ಅವರ ಸಾರ್ವಜನಿಕ ಭಾಷಣಗಳಿರಬಹುದು, ಯಾವತ್ತೂ ಕೂಡ ಬೆಲೆ ಏರಿಕೆ ಬಗ್ಗೆ ಆಗಲಿ, ನಿರುದ್ಯೋಗದ ಬಗ್ಗೆ ಆಗಲಿ, ರೈತರ ಸಮಸ್ಯೆಗಳ ಬಗ್ಗೆ ಆಗಲಿ, ಮಹಿಳೆಯರ ಸಮಸ್ಯೆಗಳ ಬಗ್ಗೆ ಆಗಲಿ, ದಲಿತರ ಸಮಸ್ಯೆಗಳ ಬಗ್ಗೆ ಆಗಲಿ ಒಂದು ದಿನ ಮಾತಾಡಿದ್ದಾರೆ. ನಾಟ್ ಎ ಸಿಂಗಲ್ ಡೇ, ನಾಟ್ ಎ ಸಿಂಗಲ್ ಡೇ ಯಾವತ್ತೂ ಮಾತಾಡಿಲ್ಲ. ಯಾಕೆ ಮಾತಾಡಿಲ್ಲ ಅಂತಂದ್ರೆ ಅವರು ಏನ್ ಮಾತನ್ನ ಕೊಟ್ಟಿದ್ರು ಜನರಿಗೆ, ಅದಕ್ಕೆ ವಿರುದ್ಧವಾಗಿ ಇವತ್ತು ದೇಶದಲ್ಲಿ ನಡೀತಾ ಇದೆ. ಅದಕ್ಕೋಸ್ಕರ ಮಾತಾಡಲ್ಲ. ನಿಮಗೆ ಹೇಳಬೇಕು ಅಂತಂದ್ರೆ ಇವತ್ತವರೆಗೆ ನಮ್ಮ ಮಾಧ್ಯಮದವರು ಇದ್ದಾರಲ್ಲ, ಇವ್ರನ್ನೇ ಭೇಟಿ ಮಾಡಿದ್ರು. ಮಾಧ್ಯಮದವ್ರನ್ನೇ ಭೇಟಿ ಮಾಡಿಲ್ಲ. ಯಾಕಂತಂದ್ರೆ ಮಾಧ್ಯಮದವರು ಪ್ರಶ್ನೆ ಕೇಳ್ತಾರೆ ಅಂತೇಳಿ ಭೇಟಿನೇ ಮಾಡಲ್ಲ. ಮನ್ ಕಿ ಬಾತ್, ಮನ್ ಕಿ ಬಾತ್ ಅವ್ರಿಗೆ ಏನ್ ಬೇಕು ಅದನ್ನೇ ಹೇಳೋದು. ಮನ್ ಕಿ ಬಾತ್ ನಲ್ಲಿ ಭಾವನಾತ್ಮಕವಾದಂತ ವಿಚಾರಗಳು. ಯಾಕಂತಂದ್ರೆ ನಮ್ಮ ದೇಶದಲ್ಲಿ ದೇವರ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ಜನಗಳು ಎತ್ಕಟ್ಟೋದು ಬಹಳ ಸುಲಭ. ಒಂದು ಧರ್ಮದವರನ್ನು ಇನ್ನೊಂದು ಧರ್ಮದವರ ವಿರುದ್ಧ ಎತ್ಕಟ್ಟೋದು ಬಹಳ ಸುಲಭ. ಧರ್ಮಗಳ ನಡುವೆ ಬೆಂಕಿ ಇರ್ತಕ್ಕಂಥದ್ದು ಬಹಳ ಸುಲಭ. ಜಾತಿಗಳ ನಡುವೆ ಬೆಂಕಿ ಇರ್ತಕ್ಕಂಥದ್ದು ಸುಲಭ. ಪಾಕಿಸ್ತಾನದವರು ವಿರುದ್ಧವಾಗಿ ಮಾತಾಡಿದ್ರೆ, ಪುಲ್ವಾಮಾ ಬಗ್ಗೆ ಮಾತಾಡಿದ್ರೆ, ಕಾಶ್ಮೀರದಲ್ಲಿ 370 ಆರ್ಟಿಕಲ್ 370 ರದ್ದು ಮಾಡಿದೀವಿ ಅಂತ ಮಾತಾಡಿದ್ರೆ ಜನ ನಮ್ಮ ಕಡೆ ಬರ್ತಾರೆ. ಆದರೆ ಅದೃಷ್ಟವಶಾತ್ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ರಲ್ಲ, ಅದರಿಂದ ಏನು ಅಲ್ಲೋಲ ಕಲ್ಲೋಲ ಆಗ್ಬಿಡ್ತದೆ, ಬಿಜೆಪಿ ಪರ ಆಗ್ಬಿಡ್ತದೆ ಅಂತ ಹೇಳಿದ್ರಲ್ಲ, ಅದು ತಿರುವು ಮುರುವಾಯಿತು. ಅದನ್ನು ಎಂತ ಕೆಲಸ ಮಾಡಿದ್ದಾರೆ ಅವರು ಅಂತಂದ್ರೆ, ಬರೀ ಶ್ರೀರಾಮಚಂದ್ರನ ಫೋಟೋ ಮಾತ್ರ, ಮೂರ್ತಿ ಮಾತ್ರ ಇಟ್ಟಿದ್ದಾರೆ. ಅಲ್ಲಿ ಸೀತೆ ಇಲ್ಲ, ಲಕ್ಷ್ಮಣ ಇಲ್ಲ, ಆಂಜನೇಯ ಇಲ್ಲ. ಈ ನರೇಂದ್ರ ಮೋದಿ ಯಾಕೆ ಅವ್ರನ್ನ ಬೇರ್ಪಡಿಸ್ಬಿಟ್ಟಿದ್ವಿ? ಅದಕ್ಕೆ ನಾನು ಜೈ ಶ್ರೀರಾಮ್ ಅಂತಂದಾಗ ಜೈ ಸೀತಾರಾಮ್ ಅಂತ ಹೇಳಿದೆ. ಬಿಜೆಪಿಯವರು ಜೈ ಸೀತಾರಾಮ್ ಅಂತಂದ್ರೆ ನಾನು ಜೈ ಸೀತಾರಾಮ್. ಸೀತೆ ರಾಮನ ಬೇರ್ಪಡಿಸ್ಲಿಕ್ಕೆ ಸಾಧ್ಯನಾ? ರಾಮನಿಂದ ಆಂಜನೇಯನ ಬೇರ್ಪಡಿಸ್ಲಿಕ್ಕೆ ಸಾಧ್ಯನಾ? ಲಕ್ಷ್ಮಣನ ಬೇರ್ಪಡಿಸ್ಲಿಕ್ಕೆ ಸಾಧ್ಯನಾ? ಯಾಕಂತಂದ್ರೆ ಇವರು ಒಂದು ಕುಟುಂಬ ಒಟ್ಟಿಗೆ ಇರೋದು ಇಷ್ಟ ಇಲ್ಲ. ಕುಟುಂಬ ಒಡಿತಕ್ಕಂಥವ್ರು, ಸಮಾಜ ಒಡಿತಕ್ಕಂಥವ್ರು. ಇದು ಬಿಜೆಪಿಯವರ ನಡವಳಿಕೆ. ನೀವು ಅವ್ರ ಸಂವಿಧಾನದಲ್ಲಿ ನಂಬಿಕೆ ಇದೆಯಾ? ನಂಬಿಕೆ ಇದೆಯಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಕ್ಕೆ ಸಂವಿಧಾನ, ಅದರಂತೆ ದೇಶ ನಡೀಬೇಕು. ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ಸಂವಿಧಾನದ ದೇಶಗಳಿಗೆ ಅನುಗುಣವಾಗಿ ಸರ್ಕಾರವನ್ನು ನಡೆಸಬೇಕು. ಅದು ಸರ್ಕಾರದ ಕರ್ತವ್ಯ. ನಡೀತಾ ಇದ್ದಾರ?
ಸಾವರ್ಕರ್ ಇರ್ಬೋದು, ಸಾವರ್ಕರ್ ಇರ್ಬೋದು, ಗುರೂಜಿ ಇರ್ಬೋದು, ಹೆಡ್ಗೇವಾರ್ ಇರ್ಬೋದು, ಯಾವತ್ತಾರು ಕೂಡ ಸಂವಿಧಾನವನ್ನ ಗೌರವಿಸಿ ಮಾತನಾಡ್ತಕ್ಕಂಥ ನೋಡಿದ್ದೀರ? ಯಾವತ್ತಾದ್ರೂ ಹೋಗ್ಲಿ, ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ರೆ ಇವರು ಏನಪ್ಪ ರಾಜೀವ್? 1925ನೇ ಇಸ್ವಿನಲ್ಲಿ RSS ಪ್ರಾರಂಭ ಆಯಿತು. 1925 ಹೆಡ್ಗೇವಾರ್ ಪ್ರಾರಂಭ ಮಾಡಿದ್ರು. ಅದಾದ್ಮೇಲೆ 2040ರಲ್ಲಿ ಗುರೂಜಿ ಅಧಿಕಾರಕ್ಕೆ ಬಂದರು. ಯಾವತ್ತಾರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದರೆ ಇವರು? ಎನಿಬಡಿ ಬಹಳ ತುದಿನಲ್ಲಿ ಇತ್ತು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯ ಹೋರಾಟ. ಯಾವತ್ತಾದ್ರೂ ಕೂಡ RSS ನವರಾಗ್ಲಿ ಬಿಜೆಪಿಯವರಾಗ್ಲಿ ಒಂದು ದಿನ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರ? ಬ್ರಿಟಿಷರೇ ಈ ದೇಶವನ್ನು ಬಿಟ್ಟು ತೊಲಗಿ ಅಂತ 1947ರಲ್ಲಿ ಮಹಾತ್ಮ ಗಾಂಧೀಜಿಯವರು ಕರೆ ಕೊಟ್ರೆ ಬಿಜೆಪಿಯವರ ಜೊತೆ ಸೇರ್ಕೊಂಡಿದ್ರು ಇವರು. ಯಾರು? ನೀವೇ ವಿಚಾರ ಮಾಡಿ. ಇವ್ರ ಕೈಗೆ ಅಧಿಕಾರ ಕೊಡ್ಬೇಕಾ? ಯಾರಾದ್ರೂ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರು, ರೈತರು ಬಿಜೆಪಿಗೆ ಹೋದ್ರೆ ಅವರು ಸ್ವಾರ್ಥಕ್ಕೋಸ್ಕರ ಹೋಗಿದ್ದಾರೆ ಅಂತೇಳಿ ತಿಳ್ಕೋಬೇಕಾಗ್ತದೆ. ಸ್ವಾರ್ಥಕ್ಕೋಸ್ಕರ ಹೋಗಿದ್ದಾರೆ. ನಿಜವಾಗಿ ದೇಶವನ್ನ ಬಲಪಡಿಸಲಿಕ್ಕೋಸ್ಕರ, ದೇಶವನ್ನು ಉದ್ಧಾರ ಮಾಡಲಿಕ್ಕೋಸ್ಕರ ಹೋಗಿರ್ತಕ್ಕಂಥದ್ದಲ್ಲ. ಎಲ್ಲಿವರೆಗೆ ಬಿಜೆಪಿಯವರು ಇರ್ತಾರೆ ಅಲ್ಲಿವರೆಗೆ ಈ ದೇಶದ ಆರ್ಥಿಕತೆ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಇಲ್ಲ, ಅಸಮಾನತೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳ್ತಾರೆ ಗೊತ್ತಾ? 1950 ಜನವರಿ 26ನೇ ತಾರೀಕು ಈ ದೇಶಕ್ಕೆ ಸಂವಿಧಾನ ಜಾರಿಗೆ ಬರ್ತದೆ. ಆ ಜಾರಿಗೆ ಬಂದಾಗ ನಾವೆಲ್ಲರೂ ಕೂಡ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಜಾತಿ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ, ಆರ್ಥಿಕ ಅಸಮಾನತೆ ಇದೆ. ಇಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ನಮಗೆ ಓಟ್ ಹಾಕ್ಲಿಕ್ಕೆ ಸ್ವಾತಂತ್ರ್ಯ ಬಂದಿದೆ, ಆದ್ರೆ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಎಲ್ಲಿವರೆಗೆ ದಲಿತರಿಗೆ, ಹಿಂದುಳಿದವರಿಗೆ, ಮಹಿಳೆಯರಿಗೆ, ಈ ದೇಶದ ಬಡವರಿಗೆ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಸಿಗಲಿಲ್ಲ, ಅಲ್ಲಿವರೆಗೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗಲ್ಲ. ಮಹಾತ್ಮ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಮಾತು. ಆಮೇಲೆ ಬಿಜೆಪಿಯವರು ಇದ್ದಾರಲ್ಲ, RSS ನವರು ಇದ್ದಾರಲ್ಲ, ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇದೆ, ಅವರು ಸರ್ವಾಧಿಕಾರದಲ್ಲಿ ನಂಬಿಕೆ ಇದೆ. ನರೇಂದ್ರ ಮೋದಿ ಆಗಲಿ, ಸಾವರ್ಕರ್ ಆಗಲಿ, ಗುರೂಜಿ ಆಗಲಿ, ಹೆಡ್ಗೇವಾರ್ ಆಗಲಿ, ಇವರೆಲ್ಲರೂ ಕೂಡ ಹಿಟ್ಲರ್, ಮುಸೋಲಿನಿ ಅವ್ರ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಜನ. ಹಿಟ್ಲರ್, ಮುಸೋಲಿನಿ ಅವ್ರ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಜನ. ಇಂಥವರು ಭಾರತದ ದೇಶದಲ್ಲಿ ಅನೇಕ ಜಾತಿಗಳಿದ್ದಾವೆ, ಅನೇಕ ಧರ್ಮಗಳಿದ್ದಾವೆ, ಅನೇಕ ಭಾಷೆಗಳಿದ್ದಾವೆ. ವೈರುಧ್ಯತೆ ಇರ್ತಕ್ಕಂಥ ಈ ಸಮಾಜದಲ್ಲಿ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನದಲ್ಲಿ ಇರ್ತಕ್ಕಂಥದ್ದು ಸಹಿಷ್ಣುತೆ, ಸಹಬಾಳ್ವೆ. ಸಹಿಷ್ಣುತೆ, ಸಹಬಾಳ್ವೆ, ಇದರಲ್ಲಿ ನಂಬಿಕೆ ಇರ್ತಕ್ಕಂಥದ್ದು ಮಾತ್ರ ಈ ದೇಶ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಈ ದೇಶ ಉಳಿಲಿಕ್ಕೆ ಸಾಧ್ಯ ಆಗಲ್ಲ, ಇಲ್ಲೇ ವಿಭಜನೆ ಆಗ್ಬಿಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಆದ್ರಿಂದ ಕಾಂಗ್ರೆಸ್ ಪಕ್ಷ ಇವತ್ತು
ಸಮಾನತೆಯನ್ನು ತರಲಿಕ್ಕೋಸ್ಕರವಾಗಿ ಪ್ರಯತ್ನವನ್ನು ಮಾಡುತ್ತೇವೆ. ನಾನು 2013ರಿಂದ 2018ರವರೆಗೆ ಮುಖ್ಯಮಂತ್ರಿಯಾಗಿದೆ ಕಾಂಗ್ರೆಸ್ ಪಕ್ಷ ಸರ್ಕಾರದಲ್ಲಿ. ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದು ನಾವು. ಏನ್ ಮಾತು ಕೊಟ್ಟಿದ್ದೀವಿ ಜನರಿಗೆ, ಆ ಮಾತಿನಂತೆ ನಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡೋದು. 2013ರಲ್ಲಿ ನಾವು ಜನತೆಗೆ ಕೊಟ್ಟಿದ್ದದ್ದು 165 ಭರವಸೆಗಳು. ಆ 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿತು. 158. ಅದೇ ಬಿಜೆಪಿಯವರು 2018ರಲ್ಲಿ 600 ಭರವಸೆಗಳನ್ನು ಕೊಟ್ಟಿದ್ದರು. 600 ಭರವಸೆಗಳನ್ನು ಕೊಟ್ಟಿದ್ದರು. 600 ಭರವಸೆಗಳಲ್ಲಿ 10% ಭರವಸೆಗಳನ್ನು ಕೂಡ ಈಡೇರಿಸಲಿಲ್ಲ. ನಿಮ್ಗೆ ಒಂದು ಉದಾಹರಣೆ ಹೇಳ್ತೀನಿ ಅಂತಂದ್ರೆ, 2018ರಲ್ಲಿ ಅವ್ರ ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ರು, ಅಧಿಕಾರಕ್ಕೆ ಬಂದ್ರೆ ಅಧಿಕಾರಕ್ಕೆ ಬಂದ ಮೊದಲನೇ ದಿನನೇ ಕ್ಯಾಬಿನೆಟ್ ನಲ್ಲಿ ಪಾಸ್ ಮಾಡಿ ಎಲ್ಲ ರೈತರು ಸೊಸೈಟಿಗಳಲ್ಲಿ ಸಾಲ ತಗೊಂಡಿರ್ಲಿ, ಬ್ಯಾಂಕ್ ನಲ್ಲಿ ಸಾಲ ತಗೊಂಡಿರ್ಲಿ, 1 ಲಕ್ಷದವರೆಗೆ ಮನ್ನಾ ಮಾಡ್ತೀವಿ. ಇವರು ಭಾರತ ಮಾತೆಯ ಮಕ್ಕಳು. ನಾವೆಲ್ಲ ಯಾರು? ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವರು ಭಾರತ ಮಾತೆಯ ಮಕ್ಕಳಲ್ಲ. ಬ್ರಿಟಿಷ್ನವ್ರ ಜೊತೆ ಸೇರ್ಕೊಂಡಿದ್ದವರು ಭಾರತ ಮಾತೆಯ ಮಕ್ಕಳು. ಚಿತ್ರ ನೋಡಿ, ಬಿಜೆಪಿ ಜೊತೆ ಸೇರ್ಕೊಂಡಿದ್ದವರು ಭಾರತ ಮಾತೆಯ ಮಕ್ಕಳು. ಸ್ವಾತಂತ್ರ್ಯ ತಂದುಕೊಟ್ಟವರು ಭಾರತ ಮಾತೆಯ ಮಕ್ಕಳಲ್ಲ. ಇವರ ಆರ್ಗ್ಯುಮೆಂಟ್ ಈಶ್ವರಪ್ಪ ಅಂತ ಒಬ್ಬ ಇದನ್ನು ಶ್ರೀಮಂತ ಬಿಜೆಪಿ ಆಡಿ ಹೊಗಳಿ ಏನ್ ಬಿಜೆಪಿ ಸಿದ್ಧಾಂತ ಇವನಿಂದೇ ಹುಟ್ಟಿತು ಅನ್ನೋ ತರ ಮಾತಾಡೋದು. ಏನ್ ಮಾತಾಡ್ತಾರೆ ಏನ್ ಮಾತಾಡ್ತಾರೆ ಈಶ್ವರಪ್ಪ? ಇವತ್ತಿನ ಮಾತುಗಳೇ ಬೇರೆ ತರ ಇದ್ದಾವೆ. ಈಶ್ವರಪ್ಪ ಈಗ ಜಗಳ. ಇವರು ದೇಶ ಉದ್ಧಾರ ಮಾಡೋರು. ನಮ್ಗೆ ಸಂಸ್ಕಾರ ಇದೆ, ನನಗೆ ಅನೇಕ ಸಾರಿ ನಮ್ಗೆ ಸಂಸ್ಕಾರ ಇದೆ. ಯಾವ ಸಂಸ್ಕಾರ? ಸಂವಿಧಾನ ವಿರೋಧ ಮಾಡೋ ಸಂಸ್ಕಾರ ಅಲ್ಲ, ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರ್ತಕ್ಕಂಥ ಸಂಸ್ಕಾರನ, ಜಾತ್ಯತೀತತೆಗೆ ವಿರುದ್ಧವಾಗಿರ್ತಕ್ಕಂಥ ಸಂಸ್ಕಾರನ ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಇವತ್ತೇನಾದರೂ ಸಮಾನತೆಯ ಸಮಾಜ ನಿರ್ಮಾಣ ಆಗ್ಬೇಕಾದ್ರೆ, ಎಲ್ರಿಗೂ ಸಮಾನ ಹಕ್ಕುಗಳು ಸಿಗ್ಬೇಕಾದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯವೇ ಹೊರತು ಭಾರತೀಯ ಜನತಾ ಪಕ್ಷದಿಂದ ಸಾಧ್ಯ ಇಲ್ಲ. ಕಾರ್ಯಕರ್ತರು ಅರ್ಥ ಮಾಡ್ಕೋಬೇಕು. ಎಲ್ಲ ಮನೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಾನು 5 ವರ್ಷ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಜಾರಿಗೆ ಕೊಟ್ಟು, ಅದಲ್ಲದೆ 30 ಅಡಿಷನಲ್ ಕಾರ್ಯಕ್ರಮಗಳನ್ನು ಜಾರಿಗೆ ಕೊಟ್ಟು, ಬಿಜೆಪಿಯವರು ನಾವು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದಾಗ ಇದೇ ನರೇಂದ್ರ ಮೋದಿ ಅವರು ಹೇಳಿದ್ರು, ರಾಜಸ್ಥಾನದಲ್ಲಿ ಗ್ಯಾರಂಟಿಗಳನ್ನ ಜಾರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಒಂದು ವೇಳೆ ಮಾಡಿದ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ತದೆ. ಏನಾಗ್ತದೆ? ಮಿಸ್ಟರ್ ನರೇಂದ್ರ ಮೋದಿಜಿ, ನಾವು 10 ತಿಂಗಳಾಯ್ತು ಅಧಿಕಾರಕ್ಕೆ ಬಂದು, ಜಾರಿಗೆ ಕೊಟ್ಟಾಯ್ತು 5 ಗ್ಯಾರಂಟಿಗಳನ್ನ. ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗಿದೆಯಾ? ಮುಂದಿನ ವರ್ಷಕ್ಕೆ 1,20,000 ಕೋಟಿ
ರೂಪಾಯಿಗಳನ್ನ ಅಭಿವೃದ್ಧಿ ಕೆಲಸಗಳಿಗೆ ಇಟ್ಟಿದ್ದೇವೆ. ನರೇಂದ್ರ ಮೋದಿ 1,20,000 ಕೋಟಿ ರೂಪಾಯಿ. 5 ಗ್ಯಾರಂಟಿಗಳಿಗೆ 52,009 ಕೋಟಿ. ಇನ್ನು 68 ಕೋಟಿ ಅಭಿವೃದ್ಧಿ ಕೆಲಸಗಳೇ ನಿಂತೋಗಿದ್ದಾರೆ. ಅಭಿವೃದ್ಧಿ ಕೆಲಸಗಳೇ ನಿಂತೋಗಿದ್ದಾರೆ. ಎಲ್ಲಪ್ಪ ನಿಂತೋಗಿರೋದು? ನಾನು ಕೇಳ್ತೀನಿ. ಈಗ ರಾಜೀವ್ ಕೂತಿದ್ದಾರೆ, ಅವರ ಪಕ್ಷಕ್ಕೆ ಬೆಳಿಗ್ಗೆ ಸೇರ್ಬೇಕು. ಮೈಸೂರು ನಗರದಲ್ಲಿ ಯಾವುದಾದ್ರೂ ಒಂದು ಕೆಲಸ ಮಾಡಿದೀವಿ ಅಂತ ತೋರಿಸ್ಲಿ ಅವರು. 3 ವರ್ಷ 10 ತಿಂಗಳು ಅಧಿಕಾರದಲ್ಲಿ ಬಿಜೆಪಿ ಒಂದೇ ಒಂದು ಕೆಲಸ ಮಾಡಿದೀವಿ ಮೈಸೂರು ನಗರದಲ್ಲಿ. ನಾನ್ ಮಾಡಿರೋದು ಬಿಟ್ರೆ ಒಂದೇ ಒಂದು ಕೆಲಸ ಮಾಡಿಲ್ಲ. ಓಟ್ ಹಾಕ್ಬೇಕು ಇವರಿಗೆ. ಹೇಳಿ ನೀವೇ. ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ನೀನು ಹೇಳ್ಬೇಕಾ ಬೇಡ? ಹೇಳ್ಬೇಕಾ ಬೇಡ? ನೀವು ಮನೆಗೆ ಹೋಗಿ ಲಕ್ಷ್ಮಣ್ ಪರವಾಗಿ, ಲಕ್ಷ್ಮಣ್ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಷ್ಟೇ. ಆದ್ರೆ ನೀವೆಲ್ಲರೂ ಕೂಡ ಅಭ್ಯರ್ಥಿಗಳೇ, ಕಾಂಗ್ರೆಸ್ಸಿನ ಅಭ್ಯರ್ಥಿಗಳೇ. ನೋಡಿ, ಇಲ್ಲಿ ಒಂದು ಸ್ಲೋಗನ್ ಇದೆ, ಅದನ್ನ ತೋರಿಸ್ತಾ ಇದ್ದಾರೆ. ನನ್ನ ಬೂತ್, ನನ್ನ ಪಕ್ಷ, ನಾನೇ ಅಭ್ಯರ್ಥಿ. ನನ್ನ ಬೂತ್, ನನ್ನ ಪಕ್ಷ, ನಾನೇ ಅಭ್ಯರ್ಥಿ. ಪ್ರತಿಯೊಬ್ಬ ಕಾರ್ಯಕರ್ತನ ಜಪ ಆಗಬೇಕು. ಪ್ರತಿಯೊಬ್ಬ ಕಾರ್ಯಕರ್ತನ ಜಪ ಆಗಬೇಕು. ಅದರಿಂದ ನಾವು ಎದೆ ಒಪ್ಪಿಸಿ ಜನರ ಬಳಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಬಿಜೆಪಿ ರೀತಿ ಸುಳ್ಳು ಹೇಳಬೇಕಾಗಿಲ್ಲ, ಸತ್ಯ ಹೇಳಿ. ನಾನು ಮುಖ್ಯಮಂತ್ರಿಯಾಗಿ 7-8 ತಿಂಗಳಲ್ಲಿ 5 ಗ್ಯಾರಂಟಿಗಳನ್ನು ಈಡೇರಿಸಿದೆ. 5 ಗ್ಯಾರಂಟಿಗಳನ್ನು ಈಡೇರಿಸಿದೆ. ಅದೇ ನರೇಂದ್ರ ಮೋದಿ ಅವರು ಈಡೇರಿಸಿದಾರ. 15 ಲಕ್ಷ ಬಂತ ಎಲ್ಲರ ಅಕೌಂಟ್ಗೂ. 15 ಲಕ್ಷ ಅಕೌಂಟ್ಗ ಆಯ್ತಾ? ಮಾಡಿದ್ರ ಮೈ ಚೌಕಿದಾರ್ ನನ್ನ ಎದೆ 56 ಇಂಚಿದೆ. 56 ಇಂಚು, 66 ಇಂಚು ಅದು ಮುಖ್ಯ ಅಲ್ಲ. ಇಲ್ಲಿ ಮನುಷ್ಯರ ಪರವಾದಂತ ಅನುಕಂಪ ಇದೆಯಾ ಅಂತಕ್ಕಂಥದ್ದು ಬಹಳ ಮುಖ್ಯ. ಅವರ ಪರವಾದಂತ ಅನುಕಂಪ ಇದೆಯಾ ಅಂತಕ್ಕಂಥದ್ದು ಮುಖ್ಯ. 56 ಇದೆ ನಮ್ಗೆ. 56 ಇಂಚು ಇದೆ. ಬಡವರ ಪರವಾದಂತ ಅನುಕಂಪ ಅದಿರ್ಬೇಕು. ಬಡವರ ಪರವಾದಂತ ಕಾರ್ಯಕ್ರಮಗಳು ಯಾವ್ದು ಮಾಡಿದ್ದಾರೆ ಹೇಳಿ ನೋಡೋಣ. ರೈತ ಪರವಾದಂತ ಕಾರ್ಯಕ್ರಮಗಳು ಯಾವ್ದು ಮಾಡಿದ್ದಾರೆ ಹೇಳಿ ನೋಡೋಣ. ಮಹಿಳೆಯರ ಪರವಾದಂತ ಕಾರ್ಯಕ್ರಮಗಳು ಯಾವ್ದು ಮಾಡಿದ್ದಾರೆ ಹೇಳಿ ನೋಡೋಣ. ಬಡವರ ಪರವಾದಂತ ಕಾರ್ಯಕ್ರಮಗಳು ಯಾವ್ದು ಮಾಡಿದ್ದಾರೆ ಹೇಳಿ ನೋಡೋಣ. ಯಾವುದು ಮಾಡಿಲ್ಲ, ಸುಳ್ಳು ಹೇಳೋದು. ಆಯ್ತಪ್ಪ, ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ರು. ಅದು ಇವ್ರು ಕಟ್ಟಿಸ್ಲಿಲ್ಲ, ಯಾರು ಖಾಸಗಿ ಅವ್ರು ಕಟ್ಟಿಸಿದ್ರು. ಅದಕ್ಕೆ ನರೇಂದ್ರ ಮೋದಿಯವರು ಎಲ್ಲರನ್ನು ಬಿಟ್ಬಿಟ್ಟು ಒಬ್ಬರೇ ಪೂಜೆ ಮಾಡೋದು. ಯಾರು ಮಂತ್ರಿಗಳು ಹೋಗಿಲ್ಲ, ಇವರೊಬ್ಬರೇ. ಆಯ್ತಪ್ಪ, ನಮ್ಮೂರಿನಲ್ಲಿ ರಾಮ ಮಂದಿರ ಇಲ್ವಾ? ನಿಮ್ಮೂರಿನಲ್ಲಿ ರಾಮ ಮಂದಿರ ಇಲ್ವಾ? ಏನು ರಾಮ ಮಂದಿರ ರಾಮಚಂದ್ರ ಹೊಸದ ನನಗೆ? ನನ್ನ ಹೆಸರಿನಲ್ಲಿ ರಾಮ ಇಲ್ವಾ? ಸಿದ್ದರಾಮಯ್ಯ
ನನ್ನನ್ನ ಹಿಂದೂ ವಿರೋಧಿ, ಹಿಂದುತ್ವದ ವಿರೋಧಿ ಅಂತ ಕರೆಯುತ್ತಾರೆ. ಆಮೇಲೆ ಆ ಗ್ಯಾರಂಟಿಗಳನ್ನ ಅಪಹಾಸ್ಯ ಮಾಡ್ತಾ ಇದ್ರು. ಈಗ ಅದೇ ಗ್ಯಾರಂಟಿಗಳನ್ನ ಕದ್ದುಬಿಟ್ಟಿದ್ದಾರೆ. ಮೋದಿ ಗ್ಯಾರಂಟಿ, ಮೋದಿ ಗ್ಯಾರಂಟಿ, ಮೋದಿ ಗ್ಯಾರಂಟಿ. ಆಮೇಲೆ ಈ PM ಆವಾಸ್ ಅಂತ ಇವತ್ತಿನ ಇದೆ ಒಂದು, ನಿಮಗೆ ಗೊತ್ತದು ಶಿವಣ್ಣ, PM ಆವಾಸ್ ಮನೆ ಅಂತ 1.5 ಲಕ್ಷ ಕೊಡ್ತಾರೆ. ಆ ಮನೆ ಕಟ್ಟಕ್ಕೆ 7.5 ಲಕ್ಷ. ಇದು ಒಂದು ರಾಜ್ಯ ಸರ್ಕಾರ 1,20,000 ಕೊಡ್ತಾರೆ. ಎಷ್ಟಾಯ್ತು? 2,70,000 ಆಯ್ತು. ಇನ್ನು ಉಳಿದದೆಲ್ಲ ಬೆನಿಫಿಷರಿ ಕೊಡ್ಬೇಕು. ಹೆಸರು ಮಾತ್ರ PM ಆವಾಸ್, PM ಆವಾಸ್. ನನಗೆ ವಸತಿ ಸಚಿವರು ಬಂದರು ಜಮೀರು, ಸರ್ ಅವ್ರು ಕಟ್ಟಕ್ಕಾಗಲ್ಲ ಅಷ್ಟೊಂದು ದುಡ್ಡನ್ನ. ಆಮೇಲೆ 1.5 ಲಕ್ಷ ಕೊಟ್ಬಿಟ್ಟು GST 1,38,000 ವಾಪಸ್ ತಗೋತಾರೆ. ಎಷ್ಟು? 1.5 ಲಕ್ಷದಲ್ಲಿ 1,38,000 ವಾಪಸ್ ತಗೊಂಡ್ರೆ ಉಳಿದದೆಷ್ಟು? ಹೆಸರು ಮಾತ್ರ ಪ್ರಧಾನಮಂತ್ರಿ ಆವಾಸ್ ಯೋಜನೆ. ಇದು ಒಂದು ಗ್ಯಾರಂಟಿ, ಮೋದಿ ಗ್ಯಾರಂಟಿ, ಮೋದಿ ಗ್ಯಾರಂಟಿ. ನಾನು ಅದಕ್ಕೆ ಹೇಳಿದೆ ಜಮೀನಿಗೆ, ನೋಡಪ್ಪ 1 ಲಕ್ಷ ರೂಪಾಯಿ ಮಾತ್ರ ಬೆನಿಫಿಷರಿ ಕರೆಕ್ಟ್ ಮಾಡಿ, ಇದು ಉಳಿದ ದುಡ್ಡೆಲ್ಲ ನಾನು ಕೊಡ್ತೀನಿ ಅಂತ ಹೇಳಿ ಈಗೆಲ್ಲ ನಾನು ಕೊಡ್ತೀನಿ. 70,000 ಮನೆಗಳಿಗೆ ರಾಜ್ಯ ಸರ್ಕಾರ ಈ ತರ ಇವನ್ನೆಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಹಿಂಗೆ ನೀವೆಲ್ಲ ಹೇಳಬೇಕು. ಕರ್ನಾಟಕ ರಾಜ್ಯದಿಂದ 4,30,30,000 ಕೋಟಿ ತೆರಿಗೆ ಒಂದು ವರ್ಷಕ್ಕೆ. ರಾಜೀವ್, ಒಂದು ವರ್ಷಕ್ಕೆ ಎಷ್ಟು ಗೊತ್ತಾ ಕಲೆಕ್ಟ್ ಆಗಿದೆ ಈ ವರ್ಷ ತೆರಿಗೆ? ಕರ್ನಾಟಕದ ಜನ ಕೊಡೋದು ಎಷ್ಟು ತೆರಿಗೆ ಕೊಡೋದು ಕೇಂದ್ರ ಸರ್ಕಾರಕ್ಕೆ? 4,30,30,000 ಕೋಟಿ. ನಮ್ಗೆ ವಾಪಸ್ ಬರೋದು ಎಷ್ಟು ಗೊತ್ತಾ? ಎಷ್ಟು ಗೊತ್ತಾ? 50,257 ಕೋಟಿ. ಸಾಕ? ನಮ್ಮಿಂದ 4,30,000 ಕೋಟಿ ತಗೊಂಡು ಅದಕ್ಕೆ ಬರೀ 50,257 ಕೋಟಿ ಕೊಡ್ತಿರಲ್ಲ, ಇದು ನ್ಯಾಯನ ಅನ್ಯಾಯ? ಬಿಜೆಪಿ ಏನ್ ಹೇಳ್ತಾರೆ? ಕಾಗೆ ಬೆಳಗಿದೆ ಅಂದ್ರೆ ಬೆಳಗಿದೆ ಅಂತ ಹೇಳ್ತಾರೆ. ಕಾಗೆ ಕರಗಿರೋದಲ್ವಾ? ಬೆಳಗಿದೆ ಅಂತಂದ್ರೆ ನರೇಂದ್ರ ಮೋದಿ ಬೆಳಗಿದೆ ಅಂದ್ರೆ ಅದು ಬೆಳಗಿದೆ ಅಂತ. ಈ ತರ ಇವತ್ತು ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ. ಮೊನ್ನೆ ನಿರ್ಮಲಾ ಸೀತಾರಾಮನ್ ಅವರು ಬಂದಿದ್ರು. ನಿರ್ಮಲಾ ಸೀತಾರಾಮನ್ ಬಂದಿದ್ರು. ಅವ್ರು ಬಂದು ಏನ್ ಹೇಳಿದ್ರು ಅಂತಂದ್ರೆ, ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಕೇಳ್ತಾವ್ರೆ, ಅದನ್ನ ಕೊಡಕ್ಕಾಗಲ್ಲ ಅಂತ ಹೇಳಿದ್ದೀವಿ. ಇವ್ರಿಗೆ ಶಕ್ತಿ ಇದ್ರೆ ಕೊಡಬೇಕಾಗಿತ್ತು, ಇಲ್ಲದೆ ಅನೌನ್ಸ್ ಮಾಡಬಾರ್ದಾಗಿತ್ತು ಅಂತ ಹೇಳಿದ್ದಾರೆ. ನಾನು ಹೇಳ್ತೀನಿ, ಮಿಸಸ್ ನಿರ್ಮಲಾ ಸೀತಾರಾಮನ್ ತಾಯಿ, ನಾವು ಗ್ಯಾರಂಟಿ ಯೋಜನೆಗಳಿಗೆ 1 ಪೈಸೆ ಕೇಳಲ್ಲ. ಗ್ಯಾರಂಟಿ ಯೋಜನೆಗಳಿಗೆ ಒಂದೇ 1 ಪೈಸೆ ಕೇಳಲ್ಲ. 36,000 ಕೋಟಿ ಈಗಾಗಲೇ ಖರ್ಚು ಮಾಡ್ತಾ ಇದ್ದೀವಿ ಈ ವರ್ಷ. ಮುಂದಿನ ವರ್ಷ 52,009 ಕೋಟಿ ರೂಪಾಯಿ ಬಜೆಟ್ ನಲ್ಲಿ ಹೇಳಿದ್ದೀವಿ. ನಮಗೆ ಗ್ಯಾರಂಟಿ ಯೋಜನೆಗಳು ಕೊಡ್ಬೇಕಾಗಿಲ್ಲ, ನಮ್ಗೆ ಕೊಡಬೇಕಾಗಿರೋದು ಕೊಡುತ್ತಾಯಿ, ಕೊಡಬೇಕಾಗಿರೋದು ಕೊಡುತ್ತಾಯಿ. ನೀವೆಲ್ಲ ಹೇಳ್ಬೇಕು. ಎಲ್ಲ ನೀವು ಅಂದ್ರೆ ಕಾರ್ಯಕರ್ತರು,
ಭದ್ರಾ ಯೋಜನೆಗೆ 5,300 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿರೋದು ಸುಳ್ಳ ನಿಜವಾ ಹೇಳಮ್ಮ? ನಿಜ ಅನ್ನೋದಾದ್ರೆ 5,300 ಕೋಟಿ ಇಡೀ ಕರ್ನಾಟಕ ಕೊಡಿ. ನೀವು ಹೇಳಿಲ್ಲ ಅನ್ನೋದಾದ್ರೆ ಕೊಡಬೇಡಿ. ಕೊಡಬೇಡಿ. ಇದನ್ನೇ ಬಸವರಾಜ ಬೊಮ್ಮಾಯಿ ಅವರು ಮಂಡಿಸಿದ ಬಜೆಟ್ನಲ್ಲಿ 5,300 ಕೋಟಿ ಕೇಂದ್ರದಿಂದ ಬರುತ್ತದೆ. ಅದಕ್ಕೋಸ್ಕರ ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀವಿ ಅಂತ ಬಜೆಟ್ನಲ್ಲಿ ಹೇಳಿದ್ದಾರೆ ಬಸವರಾಜ ಬೊಮ್ಮಾಯಿ. 5,300 ಕೋಟಿ ರೂಪಾಯಿನಲ್ಲಿ 53 ಪೈಸೆನೂ ಬರಲಿಲ್ಲ. ಇದು ಸುಳ್ಳ ನಿಜವ? ಇದು ಸುಳ್ಳು ಅನ್ನೋದಾದ್ರೆ ನಾನು ರಾಜಕೀಯ ನಿವೃತ್ತಿ ಆಗೋಗ್ತೀನಿ. ಇವತ್ತೇ ರಾಜಕೀಯದಿಂದ ನಿವೃತ್ತಿ. ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೊಡ್ತಾರ? ನರೇಂದ್ರ ಮೋದಿ ಅವರು ರಾಜೀನಾಮೆ ಕೊಡ್ತಾರ? ಹೇಳಿ ನೋಡೋಣ. ಸತ್ಯ ಗೊತ್ತಾಗಲಿ ಜನಗಳಿಗೆ. ಕೊಡ್ತಾರ? ಸುಳ್ಳು ಹೇಳ್ಬೇಕಾದ್ರು ಇತಿ ಮಿತಿ ಇರ್ಬೇಕಲ್ಲ. ಅದಕ್ಕೆ ಈ ಬಿಜೆಪಿ ಅವರು ಇದ್ದಾರಲ್ಲ, ಇವ್ರ ಮನೆ ದೇವರು ಸುಳ್ಳೇ. ಸುಳ್ಳೇ ಅನ್ನೋದು ಇವ್ರ ಮನೆ ದೇವರು. ಸುಳ್ಳು ಅನ್ನೋದು ಇವ್ರ ಮನೆ ದೇವರು. ಇವ್ರಿಗೆ ಸತ್ಯ ಹೇಳೇ ಗೊತ್ತಿಲ್ಲ. ನರೇಂದ್ರ ಮೋದಿ ಆದಿಯಾಗಿ, ಬಸವರಾಜ ಬೊಮ್ಮಾಯಿ ಆದಿಯಾಗಿ, ಅಶೋಕ ಆದಿಯಾಗಿ, ಯಡಿಯೂರಪ್ಪ ಆದಿಯಾಗಿ ಗೊತ್ತೇ ಇಲ್ಲ. ಇವ್ರಿಗೆ ಸತ್ಯ ಹೇಳೇ ಗೊತ್ತಿಲ್ಲ. ನಾನು ಅದಕ್ಕೆ ಹೇಳಿದೆ, ಕೃಷ್ಣ ಬೈರೇಗೌಡ ಸವಾಲು ಹಾಕಿದ್ದಾರೆ, ಒಂದೇ ವೇದಿಕೆಗೆ ಬರ್ರಿ, ಇಲ್ಲ ಬೆಂಗಳೂರಿನಲ್ಲಿ ಮಾಡೋದ, ಇಲ್ಲ ಡೆಲ್ಲಿಲಿ ಮಾಡೋದ. ನಾನು ಇವತ್ತು ಕರೆ ಕೊಡ್ತೀನಿ ಅವರಿಗೆ, ಬನ್ನಿ ಒಂದೇ ವೇದಿಕೆ. ನಿರ್ಮಲಾ ಸೀತಾರಾಮನ್ ಅವರೇ, ನೀವ್ ಹೇಳೋ ಸತ್ಯ ಅಂದ್ರೆ ಬರ್ರಿ ಒಂದೇ ವೇದಿಕೆಗೆ. ನಾವು ಡಾಕ್ಯುಮೆಂಟ್ಸ್ ಬರ್ತೀವಿ, ಬರ್ರಿ. ಬರಕ್ ತಯಾರಿಲ್ಲ. ಆಮೇಲೆ ಈ ಲಕ್ಷ್ಮಣ್ ಯಾರು ಅಂತದ್ದು, ಆಮೇಲೆ ಹಂಗೆ ಹೇಳಕ್ಕಾಗಲ್ಲ. ಈ ಬಿಜೆಪಿ ಅವರು ಸುಳ್ಳು ಹೇಳ್ಬಿಟ್ಟು ಲಕ್ಷ್ಮಣ್ ಗೌಡ ಅಂತ ಇಟ್ಕೋಬೇಕಾಗಿತ್ತು. ಲಕ್ಷ್ಮಣ್ ಒಕ್ಲಿನೇ ಅಲ್ಲ ಅಂತ ಹೇಳೋದು ಅವ್ರಿಗೆ ಸರಿಲ್ಲ ಅಂತ ಜನ. ಪ್ರತಾಪ್ ಸಿಂಹ ಅವ್ರ ಹೆಸರು ಪ್ರತಾಪ್ ಸಿಂಹ ಗೌಡ ಅಂತ ಇಟ್ಕೊಂಡಿದ್ದಾರೆ. ಪ್ರತಾಪ್ ಸಿಂಹ ಗೌಡ ಅಂತ ಇಟ್ಕೊಂಡಿದ್ದಾರೆ. ಇವರು ಲಕ್ಷ್ಮಣ ಅಂತ ಇಟ್ಕೊಂಡಿದ್ದಾರೆ. ಹುಟ್ಟಿರೋದು ಒಬ್ಬನ ಜಾತಿನಲ್ಲೇ ಹುಟ್ಟಿರೋದು. ತುಳಸಿದಾಸಪ್ಪ ಆದ್ಮೇಲೆ ಈಗ ಇವ್ರು ನಿಲ್ಸಿದ್ದೀವಿ. ಒಳ್ಳೆ ಕ್ಯಾಂಡಿಡೇಟ್. ಯಾಕಂತಂದ್ರೆ ವಿಚಾರ ಗೊತ್ತಿರ್ತಕ್ಕಂಥ ವಿಚಾರ. ಈಗ ಪಕ್ಷದ ವಕ್ತಾರ ಆಗ್ಬೇಕಾದ್ರೆ ಪಕ್ಷದ ಸಿದ್ಧಾಂತ ಗೊತ್ತಿರ್ಬೇಕಲ್ಲ, ಕಾರ್ಯಕ್ರಮಗಳು ಗೊತ್ತಿರ್ಬೇಕಲ್ಲ. ಈ ದೇಶದ ರಾಜಕೀಯ ಗೊತ್ತಿರ್ಬೇಕಲ್ಲ, ಕರ್ನಾಟಕದ ರಾಜಕೀಯ ಗೊತ್ತಿರ್ಬೇಕಲ್ಲ, ರಾಜಕಾರಣಿಗಳ ಬಗ್ಗೆ ತಿಳ್ಕೊಂಡಿರ್ಬೇಕಲ್ಲ. ಆ ಪ್ರತಾಪ್ ಸಿಂಹ ಇವರು ಟೀಕೆನ ಸಹಿಸಿಕೊಳ್ಳಾರ್ದೇನೆ ಕೋರ್ಟ್ ಹೋಗಿ ಸ್ಟೇ ತಗೊಂಡ್ಬಿಟ್ಟಿದ್ದಾರೆ. ಪ್ರತಾಪ್ ಸಿಂಹ ಸಹಿಸಿಕೊಳ್ಳಕ್ ಆಗದೇನೆ ಟೀಕೆನ, ಯಾಕಂದ್ರೆ ಬಹಳ ಬಾಣಗಳು ಚುಚ್ಚುತ್ತಾ ಇದ್ವಲ್ಲ, ಹೋಗಿ ಅದಕ್ಕೋಸ್ಕರ ಹೋಗಿ ಸ್ಟೇ ತಗೊಂಡು ಈಗ ಜನಪರವಾಗಿ ಜನರ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ಜನರ ಪ್ರತಿನಿಧಿ ಬೇಕಾ ಬೇಡವಾ? ಜನರ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ಪ್ರತಿನಿಧಿ ಬೇಕಾ ಬೇಡ? ಬೇಡವೇನ್ರಿ? ಬೇಕು ಅನ್ನೋದಾದ್ರೆ ಇವೆಲ್ಲರೂ ಕೂಡ ಇವತ್ತು ನಮ್ಮ ಸ್ವಾಭಿಮಾನದ ಪ್ರಶ್ನೆ. ನೀವೆಲ್ಲರೂ ಕೂಡ ಮನೆ ಹೋಗಿ ಲಕ್ಷ್ಮಣ್ ಪರವಾಗಿ ಕೆಲಸ ಮಾಡಿ, ನಾನೇ ಅಭ್ಯರ್ಥಿ ಅಂತಕ್ಕಂಥದ್ದನ್ನ ಹೇಳ್ತೀನಿ ಅಲ್ವಾ?
ಇವಳು ನಮ್ಮ ಇವಳು ಶಶಿಕಲಾ ಬಂದಿದ್ದಾಳೆ. ಇದೆಲ್ಲ ಬೇರೆ ಬೇರೆ ಪಕ್ಷದಲ್ಲಿದ್ದವರಿಗೆಲ್ಲ ಒತ್ತಿಗೆ ಸೇರ್ಕೊಂಡಿದ್ದಾರೆ. ಅದರಿಂದ ನಿಮ್ಮೆಲ್ರಿಗೂ ಆರ್ಥಿಕವಾಗಿ ಸ್ವಾಗತ. ನಮಗೆ ಪಕ್ಷಕ್ಕೆ ಶಕ್ತಿ ಬಂದಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೆ. ನೀವೆಲ್ಲ ಕೆಲಸ ಮಾಡಿ ಲಕ್ಷ್ಮಣ್ ಅವರನ್ನ ಈ ಸಾರಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಲೋಕಸಭೆಗೆ ಕಳಿಸಿಕೊಳ್ಳೋಣ. ಆಗ್ಬೋದಾ? ಆಗ್ಬೋದಾ? ಮನೆ ಮನೆಗೆ ಹೋಗಿ ಕೆಲಸ ಮಾಡ್ತೀರಲ್ಲ. ಲಕ್ಷ್ಮಣ್ ಗೆದ್ರೆ ನೀವೇ ಗೆದ್ದಾಗಿ, ಲಕ್ಷ್ಮಣ್ ಗೆದ್ರೆ ನಾನೇ ಗೆದ್ದಾಗಿ. ಅಷ್ಟೇ ಮಾಡಬೇಕು ಅಂತ ಹೇಳಿ ಲಕ್ಷ್ಮಣ್ ಅವರಿಗೆ ಶುಭವಾಗಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.